ಸೀತೆಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಯೋಳು ಅಗಲುವ ಮುರಿದು ಸ್ವಯಂವರ ಸಭೆಯೋಳು ಅಗಲುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಸೀತೆಯ ವರಿಸಿದ ರಾಮ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಜಯ ಜಯ ರಾಮ ಹರೇ ಜಯ ಜಯ ರಾಮ ಜಯ ಜಯ ರಾಮ ಹರೇ. ಸುಬ್ಬಲಕ್ಷ್ಮಿ ಸುಬ್ಬಲಕ್ಷ್ಮಿ ಎಲ್ಲಿರುವೆ ಬಾ. ఏమయ్యా వచ్చాను ఉండు. ಸುಬ್ಬಲಕ್ಷ್ಮಿ ఏమి ನಮ್ಮ ಮಗುವಿನ ವರ್ಧಂತಿ ಮಹೋತ್ಸವ ಇರುವುದರಿಂದ ಹೌದು ಕಣಯ್ಯ, ಗೋಧಿ ಬೀಸಲು ಒಬ್ಬ ದಾಸಿಯನ್ನು ಕರೆತರುವೆ. ಮಗು ಬೇರೆ ಕೈ ಬಿಡ್ತಾ ಇಲ್ಲ. ಎಲ್ಲವನ್ನೂ ಸಿದ್ಧಪಡಿಸಿಕೊ. ಎಲ್ಲಾ ಕೆಲಸ ನಾನೇ ಮಾಡಿ ಸಾಕಾಗೈತೆ. ಬೇಗ ಒಂದ್ ದಾಸಿನ ಕರ್ಕ ಬಾ. ಆಗಲಿ ಆಗಲಿ ಸಿದ್ಧಪಡಿಸಿಕೊ. ಹಾ, ಗೋಧಿ ರಾಶಿ ಬಿದ್ದೈತೆ. ಎಲೈ ದಾಸಿ, ಮಹಾಸ್ವಾಮಿ ನಮ್ಮ ಮನೆಯಲ್ಲಿ ಮಗುವಿನ ವರ್ಧಂತಿ ಮಹೋತ್ಸವ ಇರುವುದರಿಂದ ಗೋಧಿಯನ್ನು ಬಿಸಿಲು ಬರುವಿಲ್ಲ ನಮ್ಮ. ಬರುವೆನು ಮಹಾಸ್ವಾಮಿಗಳೇ. ಆಗಲಿ ಬನ್ನಿ. ಸುಬ್ಬಲಕ್ಷ್ಮಿ ಇಲ್ಲಿ ಬಾ. ಏನು ಅಂದ್ರೆ ಇದೋ ನೋಡು, ದಾಸಿಯನ್ನು ಕರೆ ತಂದಿರುವೆ. ಇಷ್ಟು ಬೇಗ ಬಂದ್ಬಿಟ್ರ? ವರ್ಧಂತಿ ಮಹೋತ್ಸವಕ್ಕೆ ಗೋಧಿಯನ್ನು ಬಿಸಲು ನೇಮಿಸಿಕೊ. ಬಾ ಇಲ್ಲಿ. ಏ ಬಂದಿ ಈ ಅಮ್ಮ ದಾಸಿನ ಕರ್ಕ ಬಾ ಅಂದ್ರೆ ಚಂದುಳ್ಳಿ ಚೆಲ್ವನ್ ಕರ್ಕ ಬಂದ್ಬಿಟ್ಟಿದ್ಯಲ್ಲ, ಯಾಕೆ? ನನ್ನ ಮೇಲೇನು ಬೇಸರವೇ? ಸುಬ್ಬಲಕ್ಷ್ಮಿ ಆ ಸುಮ್ಮನೆ ಏಕೆ ಇಲ್ಲಿ ಕಲಹ ಏಕೆ? ಕರೆದುಕೊಂಡು ಹೋಗಿ ನೇಮಿಸು. ನಾನು ಕೆಲಸ ಎಲ್ಲ ಹೇಳ್ತೀನಿ, ನೀನು ಮೊದಲು ನಡಿ. ಚಂದುಳ್ಳಿ ಚೆಲ್ವನ್ ನೋಡ್ಕೊಂಡು ನಿಂತ್ಕೊಂಬೇಡ. ಇಲ್ಲಿ ಬಾಮ್ಮ, ಇಲ್ಲಿ ಹೇಳಮ್ಮ. ನಾನು ಹೇಳೋ ಕೆಲಸ ಎಲ್ಲ ಸಿರಸ ವಹಿಸಿ ಮಾಡ್ತೀನಮ್ಮ. ಎಲ್ಲ ಮಾಡುವೆನು ತಾಯಿ. ಇವತ್ತು ನನ್ನ ಮಗು ಹುಟ್ಟಿದ ಹಬ್ಬ ಆಯ್ತಾ? ಹಾಗೆ ಆಗಲಿ. ನನ್ನ ಮಗು ಒಂದೇ ಸಮ ಅಳ್ತೈತೆ. ನೆಂಟ್ರಿಷ್ಟೆಲ್ಲ ಕಣ್ಣು ಹಾಕ್ಬಿಟ್ಟು ನನ್ನ ಮಗಿ ಕಣ್ಣು ಬಿದ್ದೋಗಿ ಒಂದೇ ಸಮ ಬಡ್ಕತೈತೆ. ಮಗು ಕೈ ಬಿಡ್ತಾ ಇಲ್ಲ. ನೆಂಟ್ರಿಷ್ಟು ಬರೋರ್ಗೋಗೋರು ನಾನು ನೋಡ್ಕೋಬೇಕು. ಮಗುಗೆ ನಿನ್ನ ಪಕ್ಕದಲ್ಲಿ ಮಲಗಿಸಿರ್ತೀನಿ. ಮಗು ಕೈಲಿ ನಮ್ಮ ಅಪ್ಪನ ಮನೇಲಿ ಮಾಡಿಸ್ಕೊಟ್ಟಿದ್ದು ಬಂಗಾರ ಗಿಲ್ಕಿ ಕೊಟ್ಟಿದ್ದೀನಿ. ಜೋಪಾನವಾಗಿ ನೋಡ್ಕೊಂಡು ಗೋಧಿ ಬೀಸ್ಬೇಕು. ಹಾಗೆ ಆಗಲಿ ತಾಯಿ. ಬೇಗ ಕೆಲಸ ಆಗ್ಲಿ, ಬರ್ತೀನಿ. ನೀಚರಾಜನನ್ನು ಬರೀ ಕೈಗೆ ಗುರಿಯಗೈವೆ. ನೀಚರಾಜನನ್ನು ಎನ್ನಯ ಮಾಯ ದಿಗಂಸೆ ನಿರ್ಮಿದೆ. ಎನ್ನಯ ಮಾಯ ದಿಗಂಸೆ ನಿರ್ಮೊತ್ತಲುಂಗುವ ಕಾರಣವ ಮಾಡ್ಬೆ. ನೀಚರಾಜನನ್ನು ಆಯ್ತು. ಆ ನೀಚರಾದ ಸತ್ಯರ್ಥನ ಮಗ ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗೋಧಿ ಬೀಸುವುದಕ್ಕೆ ಹೋಗಿರೋಳು. ಧನಪಾಲ ಶೆಟ್ಟಿಯ ಹೆಂಡತಿಯು ಮಗುವಿನ ಕೈಗೆ ಬಂಗಾರದ ಗಿಲಿಕೆಯನ್ನು ಕೊಟ್ಟಿರೋಳು. ನನ್ನ ಮಹಿಮೆಯಿಂದ ಒಂದು ಹಂಸಕ್ಕೆ ನಿರ್ಮಿಸಿ ಗಿಲಿಕೆಯನ್ನು ನುಂಗುವಂತೆ ಮಾಡಿ ಆ ಗಿಲಿಕೆ ನೆಪದಿಂದ ಇವರನ್ನು ಸತ್ಯಭ್ರಷ್ಟರಾಗಿ ಮಾಡುವೆನು. ವಂಶವ ಕೆಡಿಸುವೆ. ವಂಶದ್ರೋಹಿ ನಿಷ್ಠೆಯಿಂದಲೇ ನಾನವನ, ನಿಷ್ಠೆಯಿಂದಲೇ ನಾನವನ, ನಿಷ್ಠೆಯಿಂದಲೇ ನಾನವನ, ನಿಷ್ಠೆಯಿಂದಲೇ ನಾನವನ. ಪರಿಪರಿಯ ಕಷ್ಟವನ್ನು ಕೊಟ್ಟು ನಾ ಕಾಡುವೆ. ಪರಿಪರಿಯ ಕಷ್ಟವನ್ನು ಕೊಟ್ಟು ನಾ ಕಾಡುವೆ. ಕೊಟ್ಟು ನಾ ಕಾಡುವೆ. ಕೊಟ್ಟು ನಾ ಕಾಡುವೆ. ಕಾಡುವೆ ಕಾಡುವೆ. ರಾಗಿ ಬೀಸೋ ಕಲ್ಲೇ ನನ್ನ ಮುದ್ದಿನ ಕಲ್ಲೇ. ರಾಗಿ ಬೀಸೋ ಕಲ್ಲೇ ನನ್ನ ಮುದ್ದಿನ ಕಲ್ಲೇ. ಗೋಧಿ ಬೀಸಿ ರಾಗಿ ಬೀಸಿ ನಾ ಬಲ್ಲೆ ನಾ ಬಲ್ಲೆ. ಗೋಧಿ ಬೀಸಿ ರಾಗಿ ಬೀಸಿ ನಾ ಬಲ್ಲೆ ನಾ ಬಲ್ಲೆ. ಕಾಳಿಂಗ ರಾಜನ ಅರಮನೆ ಒಳಗಿಂದ
ಪರಮಾತ್ಮ, ಇದೇನಿದು? ಗೋಡೆ ಹಂಸ ಪಕ್ಷಿ ಜೀವಂತವಾಗಿ ಬಂದು ಈ ಮಗನ್ ಕೈಲಿದ್ದ ಬಂಗಾರದ ಗಿಳಕಿ ನುಂಗಿ ಪುನಃ ಮಾಯವಾಗಿ ಹೋಗುತ್ತಿರುವುದಲ್ಲ. ಅಯ್ಯೋ ಪರಮಾತ್ಮ, ಏನು ಮಾಡಲಿ? ಲಕ್ಷ್ಮಮ್ಮನವರು ಬಂದು ಕೇಳಿದರೆ ನಾನು ಏನೆಂದು ಪ್ರಶ್ನಿಸಲಿ? ಅಮ್ಮ ಲಕ್ಷ್ಮಮ್ಮನವರೇ, ಲಕ್ಷ್ಮಮ್ಮನವರೇ. ಅಯ್ಯೋ 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 ಅಯ್ಯೋ, ನನ್ನ ಗಂಡ ಅವ್ರ ಅಜ್ಜಿ ಪಿಂಡ ಈ ಅಮ್ಮನ್ ಬೇರೆ ತಂದು ತಗ್ಲಾಕ್ಬಿಟ್ಟ. ಮಗ ಬೇರೆ ಅಳ್ತಾನೆ ಐತೆ, ಹೋಗೋರ್ ನೆಂಟ್ರಿಷ್ಟು ಬರೋರ್ ನೆಂಟ್ರಿಷ್ಟು, ಹೋಗೋರ್ ನೆಂಟ್ರಿಷ್ಟು ಬರೋರ್ ನೆಂಟ್ರಿಷ್ಟು. ಈ ಅಮ್ಮ ಬೇರೆ ಬಡ್ಕೊತಾಳೆ. ಏನಮ್ಮ ಅದ? ಅಮ್ಮ, ನಾನು ಗೋಧಿ ನಿರ್ಮಿಸುತ್ತಿರುವಾಗ ನಿಮ್ಮ ಮಗನ್ ಕೇಳಿದ ಬಂಗಾರದ ಗ್ಲಿಕ್ಕಿಯು ಆ ಗೋಡೆ ಮೇಲೆ ಇರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ನುಂಗೆ ಪುನಃ ಮಾಯವಾಯಿತು ತಾಯಿ. ಅಬ್ಬಾ, ಎವಿ 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 ಎವಿ. ನಿನಗೆ ನನ್ನ ಗಂಡ ಗುಂಡ ಕರ್ಕ ಬಂದಾಗ್ಲೇ ಅನ್ಕಂಡೆ ನೀನು ಚಂದುಳ್ಳಿ ಚಲುವೆ ನೋಡಕ್ ದೊಡ್ಡ ಕಳ್ಳಿ ತರ ಕಾಣ್ತಾ ಇದೀಯ ಅಂತ. ನೋಡ್ದ? ಓ, ನಮ್ಮಪ್ಪ ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ದದು ನನ್ನ ಮಗುಗೆ ಅಂತ. ಅದನ್ನ ಕದ್ದಿಟ್ಕೊಂಡು ಇಲ್ಲ ಅಂತೀಯಲ್ಲಮ್ಮ. ಇಲ್ಲ ತಾಯಿ, ಅದೆಲ್ಲ ಗೊತ್ತಿಲ್ಲ ಕದಿಲಿಲ್ಲ ತಾಯಿ, ಅದೆಲ್ಲ ಗೊತ್ತಿಲ್ಲ ಕಣಮ್ಮ. ಬಂಗಾರದ ಗಿಲ್ಕಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇಲ್ಲ ತಾಯಿ. ಲಕ್ಷ್ಮಿ, ಏನೇದು ಗಲಾಟೆ? ಏನು ಅಂದ್ರೆ ಬನ್ರಿ ಇಲ್ಲಿ, ನನ್ನ ಮನೆ ತೊಳೆದು ಬಿಟ್ರಲ್ರಿ ಈ ಒಮ್ಮನ ಕರ್ಕ ಬಂದು. ಏನಮ್ಮ, ಏನಾಯ್ತಮ್ಮ? ಮಹಾಸ್ವಾಮಿ, ನಾನು ಗೋಧಿ ಎಂಬಿಸುತ್ತಿರುವಾಗ ಆ ಗೋಡೆ ಮೇಲೆ ಇವರು ಹಂಸ ಪಕ್ಷಿಯು ಜೀವಂತವಾಗಿ ಬಂದು ನಿಮ್ಮ ಮಗುನ್ ಕೇಳಿದ ಬಂಗಾರದ ಗಿಳಿಕೆ ನುಂಗಿ ಪುನಃ ಮಾಯವಾಯಿತು ಮಹಾಸ್ವಾಮಿ. ಅಮ್ಮ, ಗೋಡೆಯಲ್ಲಿದ್ದ ಚಿತ್ರಪಟವು ಹಂಸ ಪಕ್ಷಿ ನುಂಗಿತ್ತಂದರೆ ನಂಬಲ್ಲ ಸಾಧ್ಯನಮ್ಮ. ಹಂಗ ಕೇಳು ಮತ್ತೆ ಹಿಂಗ ತಿರುಗ ಗಿಲಿಕೆಯನ್ನು ಕೊಡಮ್ಮ. ಇಲ್ಲ ಮಹಾಸ್ವಾಮಿಗಳು, ನಾನು ಹೇಳುತ್ತಿರುವುದು ಸತ್ಯ. ನಿಮ್ಮ ಗಿಳಿಕೆ ಏನು ನನ್ನ ಕದೆಯಲಿಲ್ಲ ಮಹಾಸ್ವಾಮಿಗಳೇ. ಎಲೆ ಚಾರರೇ. ಅಪ್ಪ ಪ್ರಭು, ಈಕೆ ಹೆಂಗಸಾದ್ದರಿಂದ ಈಕೆಯ ಪತಿಯು ರಾಮಾಜೋಯಿಸರ ಮನೆಯ ತೋಟದಲ್ಲಿರುವರು. ಆತನನ್ನು ಬರಮಾಡಿ. ಆಗಬಹುದು. ಇದೋ ಬುದ್ಧಿ, ಈಕೆಯ ಪತಿಯನ್ನು ಕರೆದುಕೊಂಡು ಬಂದಿದ್ದೇನೆ. ಕೇಳ್ರಿ. ಎಲೆ ಗೌರವನೇ. ಸ್ವಾಮಿ ಶೆಟ್ಟರೆ, ನಿನ್ನ ಸತಿಯು ನಮ್ಮ ಮನೆಯಲ್ಲಿ ಗೋಧಿ ಬೀಸಲು ಬಂದು ಗೋಡೆಯಲ್ಲಿರುವ ಚಿತ್ರಪಟವು ಹಂಸಪಕ್ಷಿಯನ್ನು ನುಂಗಿತೆಂದು ಹೇಳ್ತೇವೆ. ಆದ್ದರಿಂದ ನಿನ್ನ ಸತಿಯಿಂದ ನಮ್ಮ ಗಿಲಿಕೆಯನ್ನು ಕೊಡಿಸು. ಸ್ವಾಮಿ ಶೆಟ್ಟರೆ, ಒಂದು ವೇಳೆ ನನ್ನ ಸತಿಯು ನಿಮ್ಮ ಗಿಲಿಕೆಯನ್ನು ತೆಗೆದುಕೊಂಡಿದ್ದರೆ ಖಂಡಿತವಾಗಿಯೂ ಕೊಡಿಸುವುದು. ಎಲೆ ಚಾರರೇ. ಸುರತಿಮಣಿ, ಶೆಟ್ಟರ ಅಮೂಲ್ಯವಾದ ಗಿಲಿಕೆಯನ್ನು ಕದಿಯಬಹುದೇ? ಸ್ವಾಮಿ, ಸುರತಿಮಣಿ, ಕದ್ದುಕೊಂಡಿದ್ದ ಪಕ್ಷದಲ್ಲಿ ಅವರ ಗಿಲಿಕೆಯನ್ನು ಕೊಟ್ಟು ಬಿಡು. ಸ್ವಾಮಿ, ಎಂತಹ ಮಾತನಾಡುತ್ತಿರುವಿರಿ ಸ್ವಾಮಿ. ನಿಮ್ಮ ಧರ್ಮಿ ಪತ್ನಿಯಾದ ನಾನು ಎಂದಾದ್ರೂ ಸುಳ್ಳೇನು ಹೇಳುವೆನೆ? ಇಲ್ಲ ಸ್ವಾಮಿ, ಆ ಗೋಡೆ ಮೇಲೆ ಇರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಅವರ ಮಗುನ್ ಕೇಳಿದ ಬಂಗಾರಗಳಿಗೆ ನುಂಗಿ ಪುನಃ ಮಾಯವಾಯಿತು. ಈ ನನ್ನ ಕಣ್ಣುಗಳಿಂದ ನೋಡಿದ್ದೇನೆ ಹೊರತು ಈ ನನ್ನ ಕೈಯಾರೆ ಮುಟ್ಟಲಿಲ್ಲ ಸ್ವಾಮಿ. ನನ್ನ ಮಾತನ್ನು ನಂಬೋರಾಗಿ ಪ್ರಾಣೇಶ್ವರ. ದೇವಿ, ಸ್ವಲ್ಪ ಇರು. ಸ್ವಾಮಿ ಶೆಟ್ಟರೆ, ನನ್ನ ಮನದೆಯು ಖಂಡಿತವಾಗಿಯೂ ಕದಿಯಲಿಲ್ಲ ಎಂದು ಹೇಳುತ್ತಿರುವಳು. ಇದರ ಸತ್ಯಾಂಶವನ್ನು ಹೇಳಿದರೆ ತಾವು ನಂಬುವಂತಿಲ್ಲ. ಇದರ ಮೇಲೆ ತಮ್ಮ ಚಿತ್ತವಿದ್ದಂತೆ ಮಾಡಬಹುದು. ಏನಪ್ಪ ಇದು? ಕಂತೆ ಗೊಂತೆ ಇಬ್ರು ಸುಳ್ಳು ಹೇಳ್ತಾರೆ. ರೇ, ಅದೆಲ್ಲ ಗೊತ್ತಿಲ್ಲ. ನನಗೆ ಗಿಲ್ಕಿ ಬೇಕು 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 ಅಷ್ಟೇ. ಮರ್ಯಾದೆಯಿಂದ ಕೊಡ್ಸಿ. ಎಲೆ ಚಾರರೇ, ಈ ಗೌರವನನ್ನು ಪರಿಶೀಲಿಸಿ. ಆಗಬಹುದು. ಆಹಾ ಆಹಾ, ಇವರು ಎಂತಹ ಕಳ್ಳರಿರಬಹುದು? ಇವರನ್ನು ನಮ್ಮ ವರ್ಧಂತಿ ಮಹೋತ್ಸವ ಮುಗಿದ ನಂತರ ರಾಜಸ್ಥಾನಕ್ಕೆ ಕರೆದುಕೊಂಡು ಹೋಗೋಣ. ಇವರನ್ನು ಮರಕ್ಕೆ ಕಟ್ಟಿ. ಎಲೆ ಗೊರವನೆ, ನಡೆಯಿರಿ. ಆ ಕಂಬಕ್ಕೆ ಕಟ್ಟಿ ಹಾಕುತ್ತೇವೆ. ವರ್ಧಂತಿ ಪ್ರಯತ್ನ ಮುಗಿಸಿದ ನಂತರ ನಿಮ್ಮನ್ನು ಶೂರಸೇನ ರಾಜಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು. ನಡೆಯಿರಿ. ಹಂಗ ಮಾಡ್ರಿ ಬುದ್ಧಿ. ಆಗಲಿ. ಸುದಿನ ಓದಗಿದ್ದು ಫಲ ಫಲ, ಸುದಿನ ಓದಗಿದ್ದು ಫಲ ಫಲ, ಸುದಿನ ಓದಗಿದ್ದು ಫಲ ಫಲ, ಓಡಲಗೆ ಸುದಿನ ಓದಗಿದ್ದು ಫಲ ಫಲ, ಫಲ ಫಲ, ಫಲ ಫಲ. ದನಪಾಲ ಶೆಟ್ಟಿಯ ಗಿನಿಕೆ ನೆಪದಿಂದ ಸೂರಸೇನ ರಾಜನ ಹತ್ತಿರ ನಡೆದುಕೊಂಡು ಹೋಗುತ್ತಿರುವರು. ಸೂರಸೇನ ರಾಜನು ಆ ನೀಚನಾದ ಸತ್ಯರಥನಿಗೆ ಭಾವನು. ಇವರ ಮರ್ಮವನ್ನು ಅರಿತರೆ ಶಿಕ್ಷಿಸುವನೇ ಇಲ್ಲ, ಮನ್ನಿಸುವನು. ಆದ್ದರಿಂದ ನಾನೇ ಕಾವಿಕ ಮಂಡಲ ದಾರಿಯಾಗಿ ಹೋಗಿ
ರಾಜನಾಗಿರುವ ಮಂತ್ರಿಯನ್ನಾಗಿ ಮಾಡಿಕೊಂಡು ಅವನಿಂದಲೇ ಆ ನೀಚ ನೇತ್ರಗಳನ್ನು ರಾಣಿಯ ನಾಲಿಗೆಯನ್ನು ಕತ್ತರಿಸುವಂತೆ ಮಾಡಲು ತರತರದಿ ದರೆಸದೆ ಮದ ಮುರಿವೆನು ತರತರದಿ ದರೆಸದೆಯ ಮದಾಂಧ ಮುರಿವೆನು ಮದೊಂದತೆಯ ಮುರಿವೆನು ಮದೊಂದತೆಯ ಮುರಿವೆನು ದರೆಸದೆಯ ಮದವ ಮುರಿ ರಕ್ಷದೆಯ ವೇನು ದರೆಸದೆಯ ಮದವ ಮುರಿ ರಕ್ಷದೆಯ ವೇನು ಅಡಿಗಡಿಗೆ 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 ಹಡವಿಯಲೆ ಹುಡುಕುತ್ತಾ ಹಡವಿಯ ಅಡಿಗಡಿಗೆ ಹಡವಿಯಲೆ ಹುಡುಕುತ್ತಾ ಹಡವಿಯ ಒಡಲ ಉರಿಯ ತಡೆಯದ ಒಡನೆ ಕಷ್ಟಪಡಿಸುವೆ ಒಡನೆ ಕಷ್ಟಪಡಿಸುವೆ ಒಡನೆ ಕಷ್ಟಪಡಿಸುವೆ ಈಗ ರಾಜವು ಪರಮಾಧಿಪರೇ ಮಹಾಪ್ರಭು ಸಾರ ಸುಖಕನ ಈಗ ರಾಜವು ಪರಮಾಧಿಪರೇ ಮೀರಿ ನೆನೆಯುತ್ತೆ ಬೀರನಾಗುತ್ತೆ ಮಹಾಪ್ರಭು ಚಂಡ ಬಾನವೇ ಎಂತೆ ನಾನಿದೆ ಚಂಡ ಬಾನವೇ ಎಂತೆ ನಾನಿದೆ ಮಂಡಲಾಧಿಪರೇ ಕೊಂಡರಂ ಕಡಿ ಕಾಣಿಸುತ್ತದೆ ಕೊಂಡರಂ ಕಡಿ ಕಾಣಿಸುತ್ತದೆ ಚಂಡವೇ ಪ್ರಮಾಣಂತೆ ನಾನಿರೆ ಸಂತಸ ಸ್ವಾತಂತ್ರ್ಯ ಧೀಮಂತ ರಾಜನು ನಾ ಮಾತ್ರೆ ಮಹಾಪ್ರಭು ನಮ್ಮ ಸೌರಾಷ್ಟ್ರ ನಗರದ ರಾಜ್ಯಭಾರವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವರ ಮಹಾಪ್ರಭು ವಿಜ್ಞಾಪಿಸುವೆನು. ರಾಜ ಲಾಲಿಸೈ माझ्या देंदा पेडो राजा लालिसै काला काला के बड़े बेड़े गला के महाप्रभु मंत्री काला काला के बड़े बेड़े गला के युद्ध जनगಳೆಲ್ಲ ಯುದ್ಧ ಜನಗಳೆಲ್ಲ ಕಳೆಯಗೆಂದಿಹರು ರಾಜ ಲಾಲಿಸೈ ಮಜದಿಂದ ಪೇಳುವೆ ರಾಜ ಲಾಲಿಸೈ ಮಹಾಪ್ರಭು ಯುಗ ದೈವ ಧ್ಯಾನ ಯುಗ ದೈವ ಧ್ಯಾನ ನರರು ಮಾಡುತ್ತಿಹರು ಯುಗ ದೈವ ಧ್ಯಾನ ನರರು ಮಾಡುತ್ತಿಹರು ಪರಮ ಸಂತದಲ್ಲಿ ಇರುವ ಪ್ರಜೆಗಳು ರಾಜ ಲಾಲಿಸೈ ಮಜದಿಂದ ಬೇಡುವೆ ರಾಜ ಲಾಲಿಸೈ
ಮಹಾಪ್ರಭು, ಮಂತ್ರಿಯ ನಮ್ಮ ರಾಜ್ಯದಲ್ಲಿ ಆಯಾ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ನಿರುತ್ತರಾಗಿರುವರು. ಅದು ಅಲ್ಲದೆ ಮತ್ತೇನು ದೇವರಾಜ? ಬೇಷ್, ಬಹಳ ಸಂತೋಷ. ಪೀಠದಲ್ಲಿ ಕುಳಿತುಕೋ. ಸೈನ್ಯಾಧೀಕ್ಷನೇ. ಮಹಾಪ್ರಭು, ಮಾರವೈರಿಕುಂಡೆಯಿಂದಲೋ ಗ್ರಹ, ಮಾರವೈರಿಕುಂಡೆಯಿಂದಲೋ ಧೀರ ಪರಮ ಸೌಭಾಗ್ಯವ ಪಡೆದು ಮಾರವೈರಿಕುಂಡೆಯಿಂದಲೋ ಧೀರ ಪರಮ ಸೌಭಾಗ್ಯವ ಪಡೆದು ಯಾರು ಸಮರು ಎನಗೆ ಈ ದರೆಯೊಳಗೆ, ಯಾರು ಸಮರು ಎನಗೆ. ಸೈನ್ಯಾಧೀಕ್ಷನೇ. ಮಹಾಪ್ರಭು, ಇಬ್ಬವಕ್ಕೆಂದು ಸುರ ಇವುಗೆ ಸಾಟಿಲ್ಲ, ಇಬ್ಬವಕ್ಕೆಂದು ಸುರ ಇವುಗೆ ಸಾಟಿ ತ್ರಿಭುವನ ತೊಲಗೆನ್ನಾವನಿರುವನು, ತ್ರಿಭುವನದೊಳಗೆನ್ನಾವನು ಸುಬಗು ನಾಂಕಿತ ಶುಭ ವಿರಾಜಿತ. ಸೈನ್ಯಾಧೀಕ್ಷನೇ. ಮಹಾಪ್ರಭು, ಸುಬಗು ನಾಂಕಿತ ಶುಭ ವಿರಾಜಿತ ಪ್ರಬಲ ಬಲಯುತ ಸ್ವರ್ಣ ಗುಣಾನ್ವಿತ, ಪ್ರಬಲ ಬಲಯುತ ಪರಮ ಗುಣಾನ್ವಿತ ಯಾರು ಸಮರು ಎನಗೆ ಈ ಎಲೆಯೊಳಗೆ, ಯಾರು ಸಮರು ಎನಗೆ, ಯಾರು ಸಮರು ಎನಗೆ, ಯಾರು ಸಮರು ಎನಗೆ. ಸೈನ್ಯಾಧೀಕ್ಷನೇ. ಮಹಾಪ್ರಭು, ನಮ್ಮದ ಸೈನ್ಯದ ಬಲಾಬಲಗಳನ್ನು ಯಾವ ರೀತಿಯಲ್ಲಿ ತಿಳಿವರ ತಿಳಿಸುವರ ಅಪ್ಪಣೆ. ಒಡೆಯ ಕೇಳು ನುಡಿಯ, ಒಡೆಯ ಕೇಳು ನುಡಿಯ, ಕಡಿದಾಡುತನ ಕಡಿದಾಡುತನ, ಒಡೆಯ ಕೇಳು ನುಡಿಯ. ಮಹಾಪ್ರಭು, ಸೈನ್ಯಾಧೀಕ್ಷನೇ. ನಾಡನೆ ನಡುಗಿಸುವಂತ ಪೀಡಿಸುತ್ತಲೇ ಎಡೆಮಡಿಯಂತೆ, ನಾಡನೆ ನಡುಗಿಸುವಂತ ಪೀಡಿಸುತ್ತಲೇ ಎಡೆಮಡಿಯಂತೆ, ನಿರ್ತದಿ ಶಿರಗಳ ಕರೆಯುವೆ ದರದೊಳ್, ನಿರ್ತದಿ ಶಿರಗಳ ಕರೆಯುವೆ ದರದೊಳ್. ಒಡೆಯ ಕೇಳು ನುಡಿಯ, ಕಡಿದಾಡುತ್ತನನ್ ಬಡಿದಾಡುತ್ತನನ್, ಒಡೆಯ ಕೇಳು ನುಡಿಯ. ಮಂದವೈರಿಗಳು ಉತ್ತರಿಸುತ್ತ ಉತ್ತಮಾನಕ್ಕೆ ಕತ್ತಿಯನೆತ್ತೆ, ಮಂದವೈರಿಗಳು ಉತ್ತರಿಸುತ್ತ ಉತ್ತಮಾನಕ್ಕೆ ಕತ್ತಿಯನೆತ್ತೆ, ಹತ್ತವು ಚಿತ್ತವು ಹತ್ತುವ ಪರಿಯ. ಒಡೆಯ ಕೇಳು ನುಡಿಯ, ಕಡಿದಾಡುತ್ತನನ್ ಬಡಿದಾಡುತ್ತನನ್, ಒಡೆಯ ಕೇಳು ನುಡಿಯ. ಮಹಾಪ್ರಭು, ಸೈನ್ಯಾಧೀಕ್ಷನೇ. ನಮ್ಮ ಸೈನ್ಯವು ಶತ್ರುಗಳನ್ನು ಜಯಿಸಿ ಕೆರಳಿದ ಸಿಂಹದಂತೆ ದಶ ದಿಕ್ಕುಗಳಲ್ಲಿಯೂ ಜಗತ್ಪ್ರಖ್ಯಾತಿಗೊಂಡಿದೆ. ಅಲ್ಲದೆ ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಮಂತ್ರಿ ಸೈನ್ಯಾಧಿಪರೇ. ಮಹಾಪ್ರಭು, ಅರುಚವಾನಂದನ, ಅರುಚವಾನಂದನ, ಅರುಚವಾನಂದನ. ಮತ್ತೆ ಸೈನ್ಯಾಧಿಪರೇ. ಮಹಾಪ್ರಭು, ದರೆಯೊಳು ಪ್ರಭುವೆಂಬುದೇ ಪುರವನ್ನು ನಾನಾಳುವೆ, ದರೆಯೊಳು ಪ್ರಭುವೆಂಬುದೇ ಪುರವನ್ನು ನಾನಾಳುವೆ, ವರ ಸಚಿವ ಸೈನ್ಯಾಧಿಪರಿರುವ ತನಕ. ಮಹಾಪ್ರಭು, ವರ ಸಚಿವ ಸೈನ್ಯಾಧಿಪರಿರುವ ತನಕ ಅರುಚವಾನಂದನ, ಅರುಚವಾನಂದನ, ಅರುಚವಾನಂದನ. ಮಹಾಪ್ರಭು, ಪರಮ ರಾಜ್ಯದಲ್ಲಿ ಪುರವನ್ನು ನಾನಾಳುವೆ, ಪರಮ ರಾಜ್ಯದಲ್ಲಿ ಪುರವನ್ನು ನಾನಾಳು, ಪರಿಸ್ಥಿತಿ ನೋಡಲು ವೈರಿಯ ಬಟರರು, ಪರಿಸ್ಥಿತಿ ನೋಡಲು ವೈರಿಯ ಬಟರರು
ನಾರಿಪರೆ ಮಹಾಪ್ರಭು ಬೇಷ್ ಚತುರನಾದ ಮಂತ್ರಿಯು ಶೂರನಾದ ಸೈನ್ಯಾಧೀಶನು ನಮ್ಮ ರಾಜ್ಯದಲ್ಲಿರುವಾಗೆ ನಮಗೆ ಯಾವ ಶತ್ರು ಬಾಧೆ ತಾನೇ ಇರುವುದಿಲ್ಲ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ಮಂತ್ರಿಯೇ, ಮಹಾಪ್ರಭು. ನಮ್ಮ ಅರಮನೆಯಲ್ಲಿರುವ ನರ್ತರಸೆಯನ್ನು ಬರಮಾಡು. ಆಗಬಹುದು. ಮಂತ್ರಿಯೇ, ಮಹಾಪ್ರಭು ಮಂತ್ರಿಯೇ, ಮಹಾಪ್ರಭು. ಇವರಿಗೆ ಬಹುಮಾನವನ್ನು ಕೊಟ್ಟುಕೊಡಿ. ಆಗಬಹುದು. ಬೆಳಗ್ಗೆ ಶೂರಸೇನ ಮಹಾರಾಜರಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ಯಾರೋ ಯೋಗಿ ಮಹಾತ್ಮರು ತಮ್ಮ ಆಸ್ಥಾನಕ್ಕೆ ಬರುತ್ತಿದ್ದಾರೆ. ಅವರನ್ನು ಬಹಳ ಗೌರವದಿಂದ ಬರಮಾಡಿ. ಆಗಬಹುದು. ಪೂಜ್ಯರಾದ ಯತಿ ಮಹಾತ್ಮರಿಗೆ ವಂದಿಸುವನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಪೂಜ್ಯರಾದ ಯತಿ ಮಹಾತ್ಮರೇ, ಈ ಸಿಂಹಪೀಠದ ಮೇಲೆ ಕುಳಿತುಕೊಳ್ಳಬೇಕೆಂದು ಬೇಡಿಕೊಳ್ಳುವೆ. ರಾಜ, ನವಾಂದರೆಷ್ಟು? ನವರತ್ನದಿಂದ ಕಿತ್ತಿಸಲ್ಪಟ್ಟ ಇಂಥ ಸಿಂಹಾಸನದ ಮೇಲೆ ನಾನು ಕುಳಿತುಕೊಳ್ಳಬಹುದೇ? ಮೌನೇಂದ್ರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಇಂದು ನಿಮ್ಮಯ ಆಗಮನಗೆ, ಇಂದು ನಿಮ್ಮಯ ಆಗಮನಗೆ ಧನ್ಯನಾದೆನು.
ರಾಜೇಂದ್ರ ಬಂದ ಪರೆಯ ಚಂದದಿಂದಲೇ ಬರುವೆಯೇ ನೋಡು ವಂದಿಸುವೆ ಮೌನೇಂದ್ರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ. ಪೂಜ್ಯರಾದ ಯತಿ ಮಹಾತ್ಮರಿಗೆ ವಂದಿಸುವನು. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಈ ಸಿಂಹಪೀಠದ ಮೇಲೆ ಕುಳಿತುಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು. ರಾಜೇಂದ್ರ, ನವ ಅಂದರಿಷ್ಟು? ನವ ಎಂದರೆ 9 ಎಂದರ್ಥ. ನವರತ್ನದಿಂದ ಕೆತ್ತಿಸಲ್ಪಟ್ಟ ಈ ಸಿಂಹಾಸನದ ಮೇಲೆ ನಮ್ಮಂತ ಋಷಿವರಿಯರು ಕುಳಿತುಕೊಳ್ಳಬಹುದೇ? ಕುಳಿತುಕೊಳ್ಳಬಹುದು ಪ್ರಭು. ಹಾಗೆ ನಾನು ಒಪ್ಪುವುದಿಲ್ಲ. ಸೂರ್ಯಚಂದ್ರ ಸಾಕ್ಷಿ ಹಾಗೆ ಕುಳಿತುಕೋ ಎಂದು ಹೇಳಿದರೆ ನಾನು ಕುಳಿತುಕೊಳ್ಳುವೆನು. ಪರಮಾತ್ಮ, ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಅದೇನು ತಿಳಿಸಿ ಪರಮಾತ್ಮ. ಹಾಗಾದ್ರೆ ಹೇಳಿದ್ರೆ ಕೇಳು. ರಾಜೇಂದ್ರ, ಪರಮಾತ್ಮ, ರಾಜ ಮುದೇಶನೋ ನನ್ನ ಬೆರಳಿಗೆ ಧರಿಸೋ ಮುದೇಶನೋ ರಾಜ ಕಿರೇ ದವಾ. ರಾಜೇಂದ್ರ, ಪರಮಾತ್ಮ, ರಾಜ ಕಿರೀಟವ ಶಿರದ ಮೇಲೆ ರಾಜ ಮುದಿ ಆದ್ದರಿಂದ ನಿನ್ನ ಪಟ್ಟದ ಕತ್ತಿಯನ್ನು ಮತ್ತು ಕಿರೀಟವನ್ನು ರಾಜ ಮುದ್ರಿಕೆಯನ್ನು ನನಗೆ ಕೊಡು. ನೀನು ನನಗೆ ಮಂತ್ರಿ ಆಗಿರಬೇಕು, ತಿಳಿಯಿತೋ? ಪರಮಾತ್ಮ. ಶ್ರೀಕಾರಿ ಮುನಿಯೇ ಪರಮ ಕೃಪಾನಿಯೇ ಪರಮಾತ್ಮ. ರಾಜೇಂದ್ರ, ಇದು ರಾಜಮೋದಿಕೆಯೋ ಇದು ರಾಜಮೋದಿಕೆಯೋ ಇದು ರಾಜಕೇರಿಟವೋ ಸ್ವೀಕಾರಿಸೈ ಮುನಿಗೆ ಪರಮ ಕೃಪಾನಿಯೇ ಸ್ವೀಕಾರಿಸೈ. ಇದು ರಾಜಕೇರಿಟವೋ ಇದು ಪಾಠದ ಕಥೆಯೋ ಇದು ರಾಜಸೇನ ಮೋದದೇಂದವೋ ಪೇದೆ ಪರಮಾತ್ಮ. ಮೋದದೇಂದವೋ ಪೇದೆ ಕದಮಲ ಹೃದಯನೆ ಪಡೆಯೇ ಸ್ವೀಕಾರಿಸೈ ಮುನಿಯೇ ಪರಮ ಕೃಪಾನಿಯೇ ಸ್ವೀಕಾರಿಸೈ. ಪರಮಾತ್ಮ, ರಾಜೇಂದ್ರ, ಪಟ್ಟದ ಕತ್ತಿಯನ್ನು ಕಿರೀಟವನ್ನು ಮತ್ತು ಮುದ್ದುರೆ ಉಂಗುರವನ್ನು ಕೊಟ್ಟಿರುವನು. ಈ ಸಿಂಹಪೀಠದ ಮೇಲೆ ಕುಳಿತುಕೊಳ್ಳಬೇಕೆಂದು ಬೇಡಿಕೊಳ್ಳುವನು. ಹಾಗೆ ಆಗಲಿ. ಮಹಾರಾಜನಿಗೆ ಜಯವಾಗಲಿ. ಚಾರನೇ, ಸಮಾಚಾರವೇನು? ಧನಪಾಲ ಶೆಟ್ಟರು 3 ಮಂದಿ ಕಳ್ಳರನ್ನು ಆಸ್ಥಾನಕ್ಕೆ ಕರೆತಂದಿದ್ದಾರೆ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಬಹುದು.
ಮಹಾಪ್ರಭು, ಈ ದಾಸಿಯು ನಮ್ಮ ಮನೆಯಲ್ಲಿ ಗೋಧಿ ಬೀಸಲು ಬಂದು ನಮ್ಮ ಮಗುವಿನಲ್ಲಿ ಕೈಯಲ್ಲಿದ್ದ ಬಂಗಾರದ ಗಿಲಿಕೆಯನ್ನು ಕದ್ದಿಲ್ಲ ಎಂದು ಹೇಳಿದರು. ನಂತರ ಅದರ ಪತಿಯನ್ನು ಶೋಧಿಸಿದಾಗ ನಮ್ಮ ಗಿಲಿಕೆಯು ಸಿಕ್ಕಿತ್ತು. ಆದ್ದರಿಂದ ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕೆಂದು ಕೇಳಿದರೆ ಈ 3 ಮಂದಿಗೆ ತಕ್ಕ ಸಾಕ್ಷಿಯನ್ನು ಮಾಡುವೆನು. ಗಿಲಿಕೆ ಸಿಕ್ಕಿದಷ್ಟೇ. ಹೌದು, ನೀವಿನ್ನು ಹೊರಡಬಹುದು. ಆಗಬಹುದು. ಎಲ್ಲವೋ ದಾಸಿ, ಶೆಟ್ಟರ ಮನೆಯಲ್ಲಿ ಗೋಧಿ ಬೀಸುವುದಕ್ಕೆ ಹೋಗಿ ಗಿಲಿಕೆ ಕದ್ದಿ ಎಂದು ತಪ್ಪು ಬಂದಿರುವುದು ಇದಕ್ಕೇನು ಹೇಳಿವೆ? ರಾಜರೇ, ಗೋಡೆ ಮೇಲೆ ಇರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಅವರ ಮಗನ್ ಕೇಳಿದ ಬಂಗಾರ ನುಂಗಿ ಪುನಃ ಮಾಯವಾಯಿತು. ನಾನು ಹೇಳುತ್ತಿರುವುದು ಸತ್ಯ ಮಹಾರಾಜರೇ, ನನ್ನ ಮಾತನ್ನು ನಂಬುವರಾಗಿ. ಹೇಳು, ಈ ನನ್ನ ಅರ್ಧ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡಲು ಗಿಲಿಕೆ ಕದ್ದೆನೆಂದು ಒಪ್ಪಿಕೋ. ಇಲ್ಲ ಮಹಾರಾಜರೇ, ನೀವು ಅರ್ಧ ರಾಜ್ಯವನ್ನಲ್ಲ, ಈ 3 ಲೋಕವನ್ನು ಒಪ್ಪಿಸಿದ್ರು ನಾವು ಸುಳ್ಳನ್ನು ಹೇಳುವುದಿಲ್ಲ. ಇರುವ ಗೊರವ ಶೆಟ್ಟರಿನಿಂದ ಕಂಬಳಿ ಎಳೆದಾಗ ಗಿಲಿಕೆ ಬಿದ್ದು ಸತ್ಯವಷ್ಟೇ ಸ್ವಾಮಿ. ಕಂಬಳೆಯಿಂದ ಬಿದ್ದಿದ್ದು ಸತ್ಯ, ಆದರೆ ಇದರ ನಿಜಾಂಶವನ್ನು ಹೇಳಿದರೆ ತಾವು ನಂಬುವಂತಿಲ್ಲ. ಇದರ ಮೇಲೆ ತಮ್ಮ ಚಿತ್ತವಿದ್ದಂತೆ ಕೆಲವು ಪರದೇಶಿ ಗಿಲಿಕೆ ಒಪ್ಪುವ ನೀನು ಕದಿಯಲ್ಲವೆಂದು ಹೇಗೆ ಹೇಳ್ತಿರುವೆ? ನೋಡು, ಇದು ಸತ್ಯದ ಸನ್ನಿಧಿ, ಸತ್ಯವನ್ನೇ ನುಡಿ, ಸತ್ಯದಿಂದ ಬಾಳು. ಗಿಲಿಗೆಯನ್ನು ಕೊಟ್ಟು ಚೆನ್ನಾಗತರಾಗು. ಈ ನನ್ನ ಅರ್ಧ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುವೆ, ಇಲ್ಲವಾದರೆ ನಿಮಗೆ ಮುಂದೆ ಕ್ರೂರ ಶಿಕ್ಷೆಯನ್ನು ವಿಧಿಸುವೆನು. ಸ್ವಾಮಿ, ಅರ್ಧ ರಾಜ್ಯವಲ್ಲ, 3 ಲೋಕವನ್ನು ಒಪ್ಪಿಸಿದರೂ ನಾವು ಸುಳ್ಳನ್ನು ಹೇಳುವುದಿಲ್ಲ. ನೀನು ಗಿಲಿಕೆಯನ್ನು ಕೊಡುವುದಿಲ್ಲವೋ? ಕದ್ದಿದ್ದರೆ ತಾನು ಸ್ವಾಮಿ ನಾವು ಕೊಡುವುದು. ಖಂಡಿತವಾಗಿಯೂ ಗಿಲಿಕೆಯನ್ನು ಕದಿಯಲಿಲ್ಲವು. ಎಲೆ ದಾಸಿ, ಹೇಳು, ಗಿಲಿಕೆಯನ್ನು ಕದ್ದು ನನ್ನ ಗಂಡನ ಕೈಗೆ ಕೊಟ್ಟೆ ಎಂದು ಹೇಳು. ಈ ನಿನ್ನನ್ನು ಬಿಟ್ಟು ಬಿಡುವೆನು. ಇಲ್ಲ ಮಹಾರಾಜರೇ, ಸತ್ಯವಾಗಿಯೂ ನಾನು ಹೇಳುತ್ತಿರುವೆನು. ಆ ಬಂಗಾರ ಗಿಳಿಕೆಯನ್ನು ನಾನು ಕರೆಯಲಿಲ್ಲ ಮಹಾರಾಜರೇ. ನೀವು ಕೊಡುವುದಿಲ್ಲವೋ? ಮಹಾರಾಜರೇ, ಹಾಗಾದ್ರೆ ಕ್ರೂರ ಶಿಕ್ಷೆ ಕೊಡುವೆನು. ನೋಡಿ ಮಂತ್ರಿ ಮಹಾಪ್ರಭು, ಈ 3 ಮಂದಿಯನ್ನು ಏನು ಮಾಡುವುದು? ದೀರ್ಘವಾಗಿ ಆಲೋಚಿಸಬಹುದು. ಮಂತ್ರಿಯೇ, ಸುಳ್ಳು ಸೃಷ್ಟಿಸಿದ ಈ ಮಾಯಾಂಗಿ ನಾರಿಗೆಯನ್ನು ಛೇದಿಸು, ಈ ಗೊರವ ನೇತ್ರಗಳನ್ನು ಕಿತ್ತಿಸಿ. ಆಗಬಹುದು. ಯಾರಾದೇ ಏನಪ್ಪಣೆ? ಸೇವಕರನ್ನು ಬರಮಾಡಿ. ಆಗಬಹುದು. ಸೇವಕರೇ, ಇವರ ಕಣ್ಣಾರ್ಗಗಳನ್ನು ಕೇಳುವರಾಗಿ, ಜಾಗ್ರತೆಯಾಗಿ ಕೇಳುವರಾಗಿ. ಎಲೆ ದಾಸಿ, ಹೀಗೆ ನಿಲ್ಲು. ಎಲ್ಲವೋ ಗೊರವನೇ, ಇಲ್ಲಿ ನಿಲ್ಲು. ಮಂತ್ರಿಯೇ, ಮಹಾಪ್ರಭು, ಇವರು ಪಡುತ್ತಿರೋ ಪಾಡನ್ನು ನೋಡಿದ್ಯಾ? ನೋಡಿದ್ದೇನೆ ಮಹಾಪ್ರಭು. ಈ 3 ಮಂದಿ ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ರಾಜ್ಯಕ್ಕೆ ಕೆರೆದು ಬಂದಿಲ್ಲ. ಆದ್ದರಿಂದ ಅಂಗಹೀನರು ನಮ್ಮ ರಾಜ್ಯದಲ್ಲಿದ್ದಾರೆ, ಅಂಗಹೀನರು ನಮ್ಮ ರಾಜ್ಯದಲ್ಲಿದ್ದಾರೆ. ಹಿಂಸೆ ಬರೋದೀಗ, ಹಿಂಸೆ ಬರೋದೀಗ ಸ್ವಂತ ಅನಗರಕ್ಕೆ. ಅಂಗಹೀನರು ನಮ್ಮ ರಾಜ್ಯದಲ್ಲಿದ್ದಾರೆ. ಮಂತ್ರಿಯ ಇವರನ್ನು ತಂತ್ರದಿಂದಲೇ ನೀನು, ಮಂತ್ರಿಯ ಇವರನ್ನು ತಂತ್ರದಿಂದಲೇ ನೀನು ಕರೆದೊಯ್ದು ಜಾಗ್ರತೆ, ಕರೆದೊಯ್ದು ಜಾಗ್ರತೆ ಕಾನನ ಕೊಂಡೊಯ್ಯೆ. ಅಂಗಹೀನರು ನಮ್ಮ ರಾಜ್ಯದಲ್ಲಿದ್ದಾರೆ. ಆದ್ದರಿಂದ ಚಾರರನ್ನು ಕರೆಸಿ ಈ 3 ಮುಂದೆಯನ್ನು ನಮ್ಮ ಗಡಿಯಿಂದ ಆಚೆಗೆ ಬಿಟ್ಟಿರುವಂತೆ ಡಂಗುರದ ಮೂಲಕ ಸಾರಿಸು. ಆಗಬಹುದು. ಚಾರರೆ 3 ಮಂದಿಗಳ ಚಾರರೆ 3 ಮಂದಿಗಳ ರಾಜೆಗೆ ಎಳೆದೊಯ್ಯುತ್ತೆ. ಸೇವಕರೇ, ಭಂಡಾರ ಬಿಡುತ್ತೆ.
ಹೋಗಿ ನಮ್ಮ ಭಂಡಾರಣ್ಯಕ್ಕೆ ಬಿಟ್ಟು ಬನ್ನಿ, ಜಾರಜಾಗಿ ಹೋಗಿ. ಆಗಬಹುದು. ಎಲೆ ಗೊರವನೇ, ನಡೆಯಿರಿ, ನಿಮ್ಮನ್ನು ಗಾಡಿ ಅರಣ್ಯಕ್ಕೆ ಬಿಟ್ಟು ಬರುತ್ತೇವೆ. ಆಗಬಹುದು. ಅಯ್ಯ ರಾಜನೇ, ನಾ ಬಂದ ಕೆಲಸ ಮುಗಿಯಿತು, ತೆಗೆದುಕೋ ಈ ನಿನ್ನ ಪಟ್ಟದ ಕತ್ತಿಯನ್ನು, ಮುದ್ರೆ ಉಂಗುರವನ್ನು. ನಾನೆನ್ನು ಬರುವೆನು. ಆಗಬಹುದು.